ಈ ದಿನ ನಮ್ಮ ವಿಡಿಯೋದಲ್ಲಿ ಪ್ಯಾಚ್ ವರ್ಕ್ ಬ್ಲೌಸು ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದನ್ನು ನೋಡೋಣ. ಅದಕ್ಕೆ ನಾನು ಮೊದಲಾಗಿ ಬಾಡಿ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದೀನಿ. ಈಗ ನಿಮಗಾಗಿ ಮೆಜರ್ಮೆಂಟ್ಸ್ ಎಲ್ಲ ಒಂದ್ಸಲ ತಿಳಿಸ್ಕೊಟ್ಬಿಡ್ತೀನಿ ನೋಡಿ. ಫ್ರಂಟ್ ಬ್ಯಾಕ್ ಎರಡು ಸೇರಿಸಿದನ ಚೆಸ್ಟ್ ಮೆಜರ್ಮೆಂಟ್ 38 ಇಂಚು, ಹಾಗೆ ಬ್ಲೌಸ್ ಲೆಂತ್ ಬಂದಿದನ 13.5 ಇಂಚು, ನೆಕ್ ವಿಡ್ತ್ ಟಾಪ್ ಸೈಡ್ ಬಂದಿದ್ದನ 238, ಹಾಗೆ ಶೋಲ್ಡರ್ 3/4, ಹಾಗೆ ಆರ್ಮಲ್ ಡೌನ್ 6 ಇಂಚು, ಆರ್ಮಲ್ ವಿಡ್ತ್ 4.25 ಇಂಚು, ನೆಕ್ ಓಪನ್ ಫುಲ್ ರೆಡಿ ಬಂದಿದ್ರೆ ನಮ್ಗೆ 9 ಇಂಚ್ ಇರ್ತದೆ. ನೆಕ್ ವಿಡ್ತ್ ಬಾಟಮ್ ಸೈಡ್ 3 ಇಂಚ್ ಇರ್ತದೆ. ಈಗ ನಾನು ಫಸ್ಟ್ ಅದನ್ನು ಸ್ಕ್ವೇರ್ ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೇನೆ. ಈಗ ಆ ಮಾರ್ಕ್ ಇಂದ ಬಾಟಮ್ ಸೈಡ್ 1 ಇಂಚು, ಮೇಲ್ಗಡೆ ಅರ್ಧ ಇಂಚ್ ಅನ್ನೋದು ಇನ್ನೊಂದು ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಈಗ ಬಾಟಮ್ ಸೈಡ್ ಅಲ್ಲಿ ಮಾರ್ಕ್ ಮಾಡಿದಿರುವ ಅಲ್ಲಿಂದ ಡೌನ್ ಗೆ 1-2 ಇಂಚು ಮಾಡ್ಕೊಂಡಿದ್ದೇನೆ. ಪಾಂಡ್ ಶೇಪ್ ಅಲ್ಲಿ ಮಾರ್ಕ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಔಟ್ ಸೈಡ್ ಮಾರ್ಕ್ ಇದು. ಈ ಮಾರ್ಕ್ ಆದ್ಮೇಲೆ ನಮಗೆ ಮೇಲ್ಗಡೆ ರೌಂಡ್ ಶೇಪ್ ಮಾರ್ಕ್ ಅನ್ನೋದನ್ನು ಮಾಡ್ಕೊಂತ ಇದ್ದೀನಿ. ಈ ಮಾರ್ಕ್ ಎಲ್ಲ ಆದ್ಮೇಲೆ ಪೇಪರ್ ಕ್ಯಾನ್ವಾಸ್ ಅನ್ನೋದನ್ನು ತಗೊಂಡಿದ್ದೇನೆ. ನಾನು ಮಧ್ಯಕ್ಕೆ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡಿ, ಈಗ ಲೈನಿಂಗ್ ಕೆಳಗಡೆ ಈ ಪೇಪರ್ ಕ್ಯಾನ್ವಾಸ್ ಅನ್ನೋದು ಮಡಗಿ, ಈಗ ಏನು ನಾನು ಕರೆಕ್ಟ್ ಆಗಿ ಆ ಲೆವೆಲ್ ಬರೋ ತರ ನೋಡ್ಕೊಂಡಿದ್ದೇನೆ. ಈಗ ನೆಕ್ ಲೈನ್ ಏನ್ ಮಾರ್ಕ್ ಮಾಡಿದೀನೋ ಸೇಮ್ ಅದೇ ಮಾರ್ಕ್ ಮೇಲೆ ಕಟಿಂಗ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಇದು ಕಟ್ ಆದ್ಮೇಲೆ ನಮಗೆ ಶೋಲ್ಡರ್ ಅಲ್ಲಿ ಎಕ್ಸ್ಟ್ರಾ ಪೇಪರ್ ಕ್ಯಾನ್ವಾಸ್ ಅನ್ನೋದು ಇದೆ, ಅದನ್ನು ಸೇರಿಸಿ ಕಟ್ ಅನ್ನೋದು ಮಾಡ್ಕೊಂಡ್ಬಿಟ್ಟು ಈಗ ಪೇಪರ್ ಕ್ಯಾನ್ವಾಸ್ ಐತಿ ಸೈಡಿಗೆ ಮಾಡ್ಕೊಂಡಿದ್ದೇನೆ. ಈಗ ಏನು ಎಕ್ಸ್ಟ್ರಾ ಇನ್ನೊಂದು ಮಾರ್ಕ್ ಮಾಡಿದಲ್ವಾ ಪಾಂಡ್ ಶೇಪ್ ಮಾರ್ಕ್, ಆ ಮಾರ್ಕ್ ಅನ್ನೋದನ್ನು ನಾನು ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇದಾದ್ಮೇಲೆ ನಾವು ಪೇಪರ್ ಕ್ಯಾನ್ವಾಸ್ ಫಸ್ಟ್ ಕಟ್ ಮಾಡಿದಲ್ವ ಅದನ್ನು ತಗೊಂಡಿದ್ದೇನೆ. ಈ ಕಟ್ ಮಾಡಿರೋ ಲೈನಿಂಗ್ ಪ್ಯಾಚ್ ಅನ್ನು ಅದನ್ನು ಜಾಯಿಂಟ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಈ ಜಾಯಿಂಟ್ ಮಾಡುವಾಗ ನಮ್ಗೆ ಪೇಪರ್ ಕ್ಯಾನ್ವಾಸ್ ಇದು ಲೈನಿಂಗ್ ಒಂದೇ ಲೆವೆಲ್ ಇರ್ತದೆ, ಯಾಕಂದ್ರೆ ಈಗ ಕಟ್ ಮಾಡಿರೋದು ಎರಡು ಇವೆ. ಜಾಯಿಂಟ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಇದು ಫುಲ್ ಸ್ಟಿಚ್ ಆದ ನಂತರ ಮತ್ತೆ ನಾವು ಬ್ಲೌಸ್ ಅಲ್ಲಿ ಒಂದ್ ಸೈಡ್ ಬಾರ್ಡರ್ ಅನ್ನೋದು ಬಂದಿರ್ತದಲ್ವಾ, ಆ ಬಾರ್ಡರ್ನು ಒಂದು 3 ಪೀಸ್ ಮಾಡಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಆ ತರ ಮಾಡ್ಕೊಂಡ ತಕ್ಷಣ ನಮ್ಗೆ ಇಷ್ಟ ಆಗಲ್ಲ, ಈ ಪ್ಯಾಚ್ ಆಗೋಷ್ಟು ಬಟ್ಟೆ ಅನ್ನೋದು ರೆಡಿ ಆಗುತ್ತೆ. ಅದನ್ನಿಟ್ಟು ನಾನು ಕರೆಕ್ಟ್ ಆಗಿ ಸೆಂಟರ್ಗೆ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಈ ಮಾಡ್ಕೊಂಡಂತ ಟೈಮ್ ಅಲ್ಲಿ ನಾವು ಕರೆಕ್ಟ್ ಆಗಿ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡ್ಕೋಬೇಕು, ಎರಡು ಕಡೆಗೆ ಅಡ್ಜಸ್ಟ್ ಆಗೋ ತರ. ಈಗ ನೆಕ್ ಸೈಡ್ ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ನಾನು ಫುಲ್ ರೌಂಡ್ ಕಟ್ ಮಾಡಿ ತೆಗೆದು ಬಿಡ್ತಾ ಇದ್ದೀನಿ. ಬಾರ್ಡರ್ನು ಫುಲ್ ಚೆಕ್ ಮಾಡ್ಕೊಂಡಿದ್ದೇನೆ, ಸೈಡ್ಗೆ ಮಾಡ್ಕೋರಿ. ಈಗ ನಾನು ಬಾಡಿ ಹಾಗೆ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದೇನೆ. ಫುಲ್ಲು ಎಲ್ಲ ಫ್ಲಾಟಾಗಿ ಬರೋ ಥರ ಹಾಕ್ಕೊಂಡು ನಾನು ಸ್ಟಿಚಿಂಗ್ ಅನ್ನೋದು ಮಧ್ಯದಿಂದ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಓನ್ಲಿ ಇದು ನೆಕ್ ಸೈಡ್ ಮಾತ್ರ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋರಿ. ಇದು ನೆಕ್ ಸೈಡ್ ಫುಲ್ಲು ಅಟ್ಯಾಚಿಂಗ್ ಆದಮೇಲೆ ಒಂದ್ಸಲ ಚೆಕ್ ಮಾಡ್ಕೊಂಡಿದ್ದೇನೆ. ಈಗ ನೆಕ್ಕಲ್ಲಿ ಏನು ಎಕ್ಸ್ಟ್ರಾ ಬಾಡಿ ಬಟ್ಟೆ ಅನ್ನೋದಿದೆಯೋ ಅದು ಮಾತ್ರ ಕಟ್ ಮಾಡಿ ತೆಗೆದುಬಿಡಿ. ಓನ್ಲಿ ಲೈನಿಂಗು ಅನ್ನೋದು ರೆಡಿ ಇರ್ತದೆ, ಲೈನಿಂಗು ಯಾವುದೇ ಕಾರಣಕ್ಕೂ ಕಟ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ನೋಡಿಕೊಂಡು ಅದನ್ನು ಎಲ್ಲ ಫುಲ್ಲು ಕಟ್ವಿಂಗ್ ಅನ್ನೋದು ಮಾಡಿಬಿಡಿ. ಈಗ ಅದನ್ನು ಚೆಕ್ ಮಾಡಿಕೊಂಡು ಸೈಡ್ಗೆ ಎತ್ ಮಾಡ್ಕೋರಿ. ಈಗ ಪೈಪಿಂಗ್ ಥ್ರೆಡ್ ಅನ್ನೋದು ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೂ 1 ಇಂಚು ಬಿಡ್ತು ಬಟ್ಟೆ ಅನ್ನೋದು ತಗೊಂಡಿದ್ದೀನಿ. ಲೆಂತ್ ಬಂದಿದ್ದೇನೆ ನಮಗೆ ಇದು 3 ಕಡೆ ಪೈಪಿಂಗ್ ಅನ್ನೋದು ಬರ್ತದೆ. ಅಷ್ಟಕ್ಕೂ ಎಷ್ಟು ಲೆಂತ್ ಬೇಕು ಅನ್ನೋದನ್ನು ನೋಡಿ ತಗೊಂಡಿದ್ದೇನೆ. ಮಧ್ಯಕ್ಕೆ ದಾರ ಮಾಡ್ಕೊಂಡು ಅದರ ಪಕ್ಕದಲ್ಲಿ ಸ್ಟಿಚಿಂಗ್ ಅನ್ನೋದು ಇದಾದ್ಮೇಲೆ ನಾವು ಫಸ್ಟ್ ಬಾರ್ಡರ್ ಪೀಸ್ ರೆಡಿ ಮಾಡ್ಕೊಂಡಿದ್ದಲ್ವಾ, ಅದ್ರ ಮೇಲೆ ಈ ಪೈಪಿಂಗ್ ಅನ್ನೋದನ್ನು ಮಡಗಿದ್ದೇನೆ. ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಅಟ್ಯಾಚಿಂಗ್ ಮಾರ್ಜಿನ್ ಬಂದಿದ್ದೇನೆ ನಮಗೆ 3/8 ಮಾರ್ಜಿನ್ ಅನ್ನೋದು ಇರ್ತದೆ. ಆ ರೀತಿ ನೋಡ್ಕೊಂಡು ನಾವು ಫುಲ್ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಇದು ಅಟ್ಯಾಚಿಂಗ್ ಎಲ್ಲ ಮುಗಿದಾದ್ಮೇಲೆ ಈಗ ಲೈನಿಂಗ್ ಒಂದು ಪೀಸ್ ಅನ್ನೋದು ತಗೊಂಡಿದ್ದೇನೆ. ಈ ಪೀಸ್ ಪ್ಯಾಚ್ ಎಷ್ಟು ಇರ್ತದೋ ಅಷ್ಟು. ಈಗ ಅದ್ರ ಮೇಲೆ ಈ ಪೀಸ್ ಅನ್ನೋದು ಮಡಗಿದ್ದನ್ನು ನಾನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಅಟ್ಯಾಚಿಂಗ್ ಬಂದಿದ್ದೇನೆ. ಈಗ ನಾವೇನು ಪೈಪಿಂಗ್ಗೆ ಅಟ್ಯಾಚಿಂಗ್ ಮಾಡೋಕ್ಕೆ ಸ್ಟಿಚ್ ಹಾಕಿದ್ವೋ ಸೇಮ್ ಅದೇ ಸ್ಟಿಚ್ ಮೇಲೆ ಈ ಸ್ಟಿಚ್ಚನ್ನು ಬರ್ತದೆ. ಆ ರೀತಿ ನೋಡ್ಕೊಂಡು ಫುಲ್ ರೌಂಡ್ ಸ್ಟಿಚಿಂಗ್ ಅನ್ನೋದು ಹಾಕೋಬಿಡಿ. ಇದು ಫುಲ್ ಅಟ್ಯಾಚಿಂಗ್ ಆದಮೇಲೆ ಈಗ ನಮಗೆ ನೆಕ್ ಸೈಡ್ ಎಕ್ಸ್ಟ್ರಾ ಲೈನಿಂಗ್ ಅನ್ನೋದು ಇರ್ತದಲ್ವಾ, ಅದು ಫುಲ್ಲು ಕಟ್ ಮಾಡಿ ತೆಗೆದುಬಿಡಿ. ಈಗ ಈ ಕಾರ್ನರ್ಸ್ ಅಲ್ಲಿ ನ್ಯಾಚ್ಗಳು ಅನ್ನೋದು ಹಾಕೋಬಿಡಿ. ಒಂದು 1/4 ಇಂಚಿಗೆ ಫುಲ್ ರೌಂಡು ನ್ಯಾಚ್ ಅನ್ನು ಹಾಕೋಬಿಡಿ. ಈಗ ಇದನ್ನೆಲ್ಲ ಫುಲ್ಲು ಒಳಗಡೆಗೆ ಟರ್ನಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಈಗ ಏನು ಬಾರ್ಡರ್ ಪಕ್ಕದಲ್ಲಿ ಪೈಪಿಂಗ್ ಅಟ್ಯಾಚಿಂಗ್ ಇದೆಯಲ್ವಾ, ಅದ್ರ ಪಕ್ಕದಲ್ಲಿ ಈ ಸ್ಟಿಚ್ ಅನ್ನೋದು ಬಾರ್ಡರ್ ಮೇಲೆ ಹಾಕೋಬೇಕಾಗುತ್ತೆ. ಈಗ ಕರೆಕ್ಟಾಗಿ ಇದು ಎಜ್ಜಲ್ಲಿ ಕಿನಾರಿ ಥರ ಬರಬೇಕು, ಹಾಗೆ ಬಾರ್ಡ್ರನ್ನು
ನಮ್ಗೆ ಒಂದೇ ಲೆವೆಲ್ ಕಾಣಿಸ್ಬೇಕು, ಪೈಪಿಂಗು ಒಂದೇ ಲೆವೆಲ್ ಕಾಣಿಸ್ಬೇಕು. ಆ ರೀತಿ ನೋಡಿಕೊಂಡು ಈ ಸ್ಟಿಚ್ ಅನ್ನೋದು ಫುಲ್ಲು ರೌಂಡ್ ಅನ್ನೋದು ಹಾಕೋಬಿಡಿ. ಇದು ಫುಲ್ಲು ಸ್ಟಿಚ್ ಆದಮೇಲೆ ಒಂದ್ಸಲ ಚೆಕ್ ಮಾಡ್ಕೊಂಡಿದ್ದಾನ ಸೈಡ್ಗೆ ಎತ್ ಮಾಡ್ಕೋರಿ. ಈಗ ಬಾಡಿ ತಗೊಂಡಿದ್ದಾನ ಸೇಮ್ ಅದೇ ರೀತಿ ನೆಕ್ ಸೈಡ್ ಮಾತ್ರ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊ. ಇದಕ್ಕೂ ಅಟ್ಯಾಚಿಂಗ್ ಮಾರ್ಜಿನ್ ಬಂದಿದ್ದಾನೆ ನಮಗೆ 3/8 ಅಷ್ಟು ಮಾರ್ಜಿನ್ ಅನ್ನೋದು ಇರ್ತದೆ. ಎಲ್ಲಿ ಆಗಲಿ ಲೂಸ್ ಬರಬಾರ್ದು, ಆ ರೀತಿ ನೋಡಿಕೊಂಡು ಬಾಡಿ ಆಗಲಿ ಪೈಪಿಂಗ್ ಆಗಲಿ ಲೂಸ್ ಬರಬಾರ್ದು. ಆ ರೀತಿ ನೋಡಿಕೊಂಡು ಫುಲ್ಲು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಡಿ. ಈ ಕಾರ್ನರಲ್ಲಿ ಬಂದಿದ್ದಾನ ನಾವು ಇಲ್ಲಿ ಜಾಯಿಂಟ್ ಅನ್ನೋದು ಮಾಡ್ಕೊತೀನಿ. ಪೈಪಿಂಗ್ ಅನ್ನು ಕಟ್ ಮಾಡಿಬಿಟ್ಟು ನೀವು ಇದೇ ರೀತಿ ಜಾಯಿಂಟ್ ಅನ್ನೋದು ಮಾಡ್ಕೋರಿ ಈ ಕಾರ್ನರ್ ಅಲ್ಲಿ ಮಾತ್ರ. ಏನಕ್ಕಂದ್ರೆ ನಮ್ಗೆ ಈ ಪಾಂಡ್ ಶೇಪ್ ಜಾಯಿಂಟ್ ಮಾಡ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರ್ತದೆ. ಕಂಟಿನ್ಯೂ ಮಾಡಿದ್ರೆ ಈ ಶೇಪ್ ಅಲ್ಲಿ ಪೈಪಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಆ ಕಾರಣದಿಂದ ನಾನು ಇಲ್ಲಿ ಕಟ್ ಮಾಡಿಬಿಟ್ಟು ಜಾಯಿಂಟ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇದು ಫುಲ್ ಅಟ್ಯಾಚಿಂಗ್ ಆದಮೇಲೆ ನಮಗೆ ಇಲ್ಲಿ ಶೇಪಲ್ಲಿ ನ್ಯಾಚಸ್ ಅದನ್ನ ಒಂದು 1/4 ಇಂಚಿಗೆ ಹಾಕೋರಿ. ಮಿಡ್ಲಲ್ಲಿನೂ ನಮಗೆ ಪೈಪಿಂಗ್ ಅಟ್ಯಾಚಿಂಗ್ ಮಾಡಿದಿಲ್ವ ಆ ಜಾಗ ಗಂಟ ಕರೆಕ್ಟಾಗಿ ನ್ಯಾಚ್ ಅನ್ನೋದು ಹಾಕ್ಕೊಂಡು ಈಗ ಪೈಪಿಂಗ್ನ ಮಾತ್ರ ಒಳಗಡೆಗೆ ಫೋಲ್ಡಿಂಗ್ ಅನ್ನೋದು ಮಾಡಿಬಿಟ್ಟು ಎಜ್ಜಲ್ಲಿ ಕಿನಾರಿ ಬರೋ ಥರ ಹಾಕ್ಕೊತಾ ಇದ್ದೀನಿ. ಈ ಹಾಕೋ ಟೈಮಲ್ಲಿ ನಮಗೆ ಪೈಪಿಂಗ್ ಒಂದೇ ಲೆವೆಲ್ ಬರಬೇಕು. ಆ ರೀತಿ ನೋಡಿಕೊಂಡು ಫುಲ್ಲು ರೌಂಡು ಪೈಪಿಂಗ್ ಸ್ಟಿಚ್ ಅನ್ನೋದು ಹಾಕ್ಕೋರಿ. ಈಗ ಈ ಶೇಪಲ್ಲಿನೂ ಅಷ್ಟೇ ಪೈಪಿಂಗ್ನೆಲ್ಲ ನೀಟಾಗಿ ಒಳಗಡೆ ತಳ್ಳಿಬಿಟ್ಟು ಈ ಕಚ್ಚಸ್ ಯಾವುದು ಕಾಣಿಸ್ಬಾರ್ದು. ಇವಾಗ ಏನು ನಾವು ಕಟ್ ಮಾಡಿರ್ತೀವೋ ಅದು ಯಾವುದು ಕಾಣಿಸ್ಬಾರ್ದು. ಒಳಗಡೆಗೆಲ್ಲ ನೀಟಾಗಿ ತಳ್ಳಿಬಿಟ್ಟು ಈ ಶೇಪಲ್ಲಿ ನೀಟಾಗಿ ತಿರ್ಸ್ಕೊಂಡು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಇದು ಫುಲ್ಲು ಸ್ಟಿಚ್ ಆಯ್ತಲ್ವಾ. ಒಂದ್ಸಲ ಪೈಪಿಂಗ್ನೆಲ್ಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದಾನ ಸೈಡ್ಗೆ ಎತ್ತಿ ಮಡ್ಕೋರಿ. ಈಗ ಬಾಡಿ ಪ್ಯಾಚ್ ಫಸ್ಟ್ ಬಾರ್ಡ್ರಲ್ಲಿ ರೆಡಿ ಮಾಡಿದಿಲ್ವ ಅದನ್ನು ಮತ್ತೆ ಬಾಡಿ ಪೀಸು ಅವೆರಡನ್ನೂ ಒಟ್ಟಿಗೆ ಹಾಕಿ ಮಿಡ್ಲಲ್ಲಿ ಕರೆಕ್ಟಾಗಿ ಸೆಂಟರ್ ಮಾಡ್ಕೊಂಡಿದ್ದೇನೆ. ನಮ್ಗೆ 2 ಇಂಚ್ ಗ್ಯಾಪ್ ಬರ್ತದಲ್ವ ಆ ರೀತಿ ಮಾಡ್ಕೊಂಡಿದ್ದೇನೆ. ಮತ್ತೆ ಈ ಗ್ಯಾಪು ಕಂಟಿನ್ಯೂ ಇಲ್ಲಿ ಬಾಟಮಲ್ಲಿ ನಮ್ಗೆ 1 ಇಂಚ್ ಇರ್ತದೆ, ಮೇಲ್ಗಡೆ ಬಂದು 1/2 ಇಂಚ್ ಅನ್ನೋದು ಇರ್ತದಲ್ವ ಅದೇ ಮೆಜರ್ಮೆಂಟ್ ಮಾಡ್ಕೊಂಡು ನಾನು ಫುಲ್ಲು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಡೈರೆಕ್ಟಾಗಿ. ಇವಾಗ ಒಂದು ಕಡೆಗೆ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ, ಮತ್ತೊಂದು ಕಡೆಗೂ ಸೇಮ್ ಅದೇ ರೀತಿ ಮಾಡ್ಕೊಬಿಟ್ಟು ಮೇಲ್ಗಡೆ 1/2 ಇಂಚ್ ಬಾಟಮ್ ಸೈಡ್ಗೆ ಬರ್ತಾ 1 ಇಂಚ್. ಆಗೇನಾಗತ್ತೆ ಅಂದರೆ ನಮಗೆ ಪ್ಯಾಚ್ 2 ಕಡೆನೂ ಒಂದೇ ಲೆವೆಲ್ ಇರಬೇಕು. ಆ ರೀತಿ ನೋಡಿಕೊಂಡು ಫುಲ್ಲು ರೌಂಡ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಕು. ಇದು ಫುಲ್ಲು ರೌಂಡು ಅಟ್ಯಾಚಿಂಗ್ ಆದಮೇಲೆ ನಮಗೆ ಇವಾಗ ಬಾಡಿ ಬಾರ್ಡರ್ ಪ್ಯಾಚ್ ಇದೆ ಅಲ್ವಾ, ಆ ಪ್ಯಾಚ್ ಇನ್ಸೈಡ್ ಕಚ್ಚಾಗಲ್ಲೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಓವರ್ಲಾಕ್ ಮಾಡಂಗಿದ್ರೆ ಓವರ್ಲಾಕ್ ಮಾಡಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಹಾಕೊಳ್ಳೋ ಥರ ಇದ್ರೆ ಸ್ಟಿಚಿಂಗ್ ಅನ್ನೋದು ಹಾಕೋಬಿಡಿ. ಅದಾದಮೇಲೆ ನಾನು ಬಾಡಿ ಅಂಡ್ ಲೈನಿಂಗ್ ಎರಡನ್ನೂ ಫುಲ್ಲು ರೌಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಬಾಡಿ ಆಗಲಿ ಲೈನಿಂಗ್ ಆಗಲಿ ಲೂಸ್ ಅನ್ನೋದು ಇರಬಾರ್ದು, ಎರಡು ಫ್ಲಾಟಾಗಿ ಇದ್ಕೊಂಡು ರೌಂಡ್ ಫುಲ್ಲು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಈಗ ನಮಗೆ ಬಾಡಿನಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರ್ತದಲ್ವ ಅದು ಫುಲ್ಲು ರೌಂಡ್ ಅನ್ನೋದು ಕಟ್ ಮಾಡ್ಕೋಬಿಡಿ. ಕಟ್ ಆದಮೇಲೆ ಬಾಟಮಲ್ಲಿ ಒಂದು 1/2 ಇಂಚಿಗೆ ನ್ಯಾಚ್ ಅನ್ನೋದು ಹಾಕ್ಕೊಂಡಿದ್ದಾನ. ಈಗ ನಾವು ಆ 1/2 ಇಂಚ್ ಗ್ಯಾಪಲ್ಲಿ ಕರೆಕ್ಟಾಗಿ ಸ್ಟ್ರೈಟಾಗಿ ಟೇಪ್ ಮಾಡಿಬಿಟ್ಟು ಮಾರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಮಗೆ ಬಾಟಮಲ್ಲಿ ಒಂದೇ ಲೆವೆಲ್ ಬರಬೇಕಲ್ವ ಆ ಕಾರಣದಿಂದ. ಈಗ ಮಾರ್ಕ್ ಮಾಡಿರೋದ್ರ ಮೇಲೆ ಕರೆಕ್ಟಾಗಿ ನಾನು ಪೈಪಿಂಗ್ ಅನ್ನೋದು ಮಡಗಿದ್ದೇನೆ, ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಸೇಮು ನಮಗೆ ಈ 3 ಜಾಗದಲ್ಲೂ ಪೈಪಿಂಗು ಒಂದೇ ಲೆವೆಲ್ ಬರಬೇಕು. ಆ ರೀತಿ ನೋಡಿಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬಿಡಿ. ಈ ಅಟ್ಯಾಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಎಕ್ಸ್ಟ್ರಾ ಲೈನಿಂಗ್ ಇನ್ನೊಂದು ತಗೊಂಡು ಆ ಪೈಪಿಂಗ್ ಮೇಲೆ ಮಡಗಿದ್ದಾನ. ಇವಾಗ ಏನು ನಾನು ಪೈಪಿಂಗ್ ಅಟ್ಯಾಚಿಂಗ್ ಮಾಡಿದ್ದೀನೋ ಆ ಪೈಪಿಂಗ್ ಪಕ್ಕದಲ್ಲ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋರಿ. ಆಗ ಈ ಲೈನಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಆಗ್ಬಿಡ್ತದೆ. ಇದಾದ್ಮೇಲೆ ನಾವು ಆ ಲೈನಿಂಗ್ ಅನ್ನೋದು ಮೇಲ್ಗಡೆಗೆ ಟರ್ನಿಂಗ್ ಅನ್ನೋದು ಮಾಡಿಕೊಂಡು ಈ ಬಾಡಿ ಮಾರ್ಜಿನ್ಗಳೆಲ್ಲ ಅದರ ಒಳಗಡೆ ಹೋಗೋ ಥರ ಮಡಗಿದ್ದಾನ ನಾನು ಈ ಸ್ಟಿಚ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಅದೇ ಕಚ್ಚನ್ನು ಒಳಗಡೆಗೆಲ್ಲ ಫೋಲ್ಡ್ ಮಾಡಿಬಿಟ್ಟು ಈಗ ಪೈಪಿಂಗ್ ಪಕ್ಕದಲ್ಲಿ ಎಜ್ ಕಿನಾರಿ ಅನ್ನೋದು ಹಾಕ್ಕೊತಾ ಇದ್ದೀನಿ. ಈ ಕಿನಾರಿ ಹಾಕೋ ಟೈಮಲ್ಲಿ ನಮ್ಗೆ ಪೈಪಿಂಗು ಒಂದೇ ಲೆವೆಲ್ ಬರಬೇಕು, ಆ ರೀತಿ ನೋಡಿಕೊಂಡು ಹಾಕೋರಿ. ಈಗ ಇದಾದ್ಮೇಲೆ ನಾನು ಬಾಡಿನ ಸೆಂಟ್ರಕ್ಕೆ ಫೋಲ್ಡಿಂಗ್ ಅನ್ನೋದು ಮಾಡಿಬಿಟ್ಟು ಬ್ಯಾಕ್ ಸೈಡ್ ಡಾಟ್ ಅನ್ನೋದು ಹಿಡಿತಾ ಇದ್ದೀನಿ. ಈ ಡಾಟ್ ಮೆಜರ್ಮೆಂಟ್ ಬಂದಿದೆ ನಮಗೆ 1/2 ಇಂಚ್ ಬಿಡ್ತಿರ್ತದೆ, 2.5 ಇಂಚ್ ಲೆಂತ್ ಅನ್ನೋದು ಇರ್ತದೆ. ಈ ರೀತಿ ನೋಡಿಕೊಂಡು 2 ಕಡೆಗೂ ಸೇಮ್ ಅನ್ನೋದು ಮಾಡ್ಕೋರಿ. ಇದು ಕಂಪ್ಲೀಟ್ ಅನ್ನೋದು ಆದಮೇಲೆ ಬಾಡಿ ಎಲ್ಲ ಒಂದ್ಸಲ ಚೆಕ್ ಮಾಡ್ಕೋರಿ. ಎಲ್ಲ ನಾವು ಏನಾದರೂ ಮಿಸ್ಟೇಕ್ಗಳಿದ್ರೆ ಎಲ್ಲ ಕರೆಕ್ಷನ್ ಅನ್ನೋದು ಮಾಡ್ಕೋರಿ. ಓಕೆ ಸ್ನೇಹಿತರೆ, ಈ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಅನ್ನೋದಾಯಿತು. ಈ ಕಟಿಂಗಲ್ಲಾಗ್ಬೋದು ಸ್ಟಿಚಿಂಗಲ್ಲಾಗ್ಬೋದು ನಿಮ್ಗೆ ಏನಾದರೂ ಡೌಟ್ಗಳು ಇದ್ದಲ್ಲಿ ನನಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಾನು ಖಂಡಿತ ರಿಪ್ಲೈ ಅನ್ನೋದು ನಾನು ಕೊಡ್ತೀನಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಲ್ಲೇ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ. ನಾನು ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇರ್ತದೆ. ಓಕೆ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನು ಭೇಟಿ ಆಗ್ತೀನಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್.